ಸ್ನೇಹಿತರೆ, ನಾಡಿಗೆ ಮತ್ತೊಂದು ನೋವಿನ ಸಂಗತಿ. ಮರಗಳನ್ನ ತನ್ನ ಮಕ್ಕಳನ್ನಾಗಿ ಸಾಕಿ ಸಲಹಿದ್ದ ಸಾಲುಮರದ ತಿಮ್ಮಕ್ಕ ಇಲ್ಲಿಲ್ಲವಾಗಿದ್ದಾರೆ. 114 ವರ್ಷದ ತಿಮ್ಮಕ್ಕ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ದೈಹಿಕವಾಗಿ ತುಂಬಾ ದುರ್ಬಲವಾಗಿದ್ರು. ನವೆಂಬರ್ 2ನೇ ತಾರೀಕು ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರನ್ನ ಮದುವೆಯಾಗಿದ್ರು. ದಂಪತಿಗಳಿಗೆ ಮಕ್ಕಳಾಗದ ಕಾರಣ ಗಿಡ ನೆಟ್ಟು ಅದನ್ನೇ ತಮ್ಮ ಮಕ್ಕಳು ರೀತಿ ಇವರು ಸಾಕ್ತಾ ಬಂದ್ರು. ಕುದೂರು ಮತ್ತು ಹುಲಿಕಲ್ ನಡುವಿನ ಮಾರ್ಗದ ರಾಜ್ಯ ಹೆದ್ದಾರಿ 94ರಲ್ಲಿ ಆಲದ ಸಸ್ಯಗಳನ್ನ ಸಾಲಾಗಿ ನೆಟ್ಟು ಬೆಳೆಸಿದ್ರು. ಬಿರು ಬೇಸಿಗೆಯಲ್ಲಿ ಕೂಡ ಸುಮಾರು 4 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕ್ತಾ ಇದ್ರು. ಬಿಂದಿಗೆ ಕೊಡಗಳಲ್ಲೇ ನೀರನ್ನ ಹೊತ್ತು ಹಾಕ್ತಾ ಇದ್ರು. ಇವರ ಪರಿಸರ ಪ್ರೇಮಕ್ಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಸಂದಿದ್ವು. ಪದ್ಮಶ್ರೀನೂ ಬಂದಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದೆ. 2016ರಲ್ಲಿ BBC ಪ್ರಭಾವಿ ಮತ್ತು ಸ್ಫೂರ್ತಿದಾಯಕ ಮಹಿಳೆ ಅಂತಾನೆ ಇವ್ರನ್ನ ಗುರುತಿಸಿತ್ತು. ಈಗ ಇಂತಹ ಮಾತೃ ಹೃದಯಿ ತಿಮ್ಮಕ್ಕ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.